ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಈ ವಿಡಿಯೋ ಬಂದುಬಿಟ್ಟು ನಮ್ಮ ಅಣ್ಣನ ಮಗಳ ಮದುವೆಯ ಕೊನೆಯ ವಿಡಿಯೋ ಆಗಿರುತ್ತೆ. ಇದು ಆ್ಯಕ್ಚುಲಿ ಅವ್ರ ಮನೇಲಿ ಹುಡುಗಿನ ಕರ್ಕೊಂಬರೋಕ್ಕೆ ಆಗಿ ಅಲ್ಲಿ ಸಿಂಪಲಾಗಿ ಒಂದು ರಿಸೆಪ್ಷನ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೆ ಎಲ್ಲರೂ ಕೂಡ ರೆಡಿಯಾಗಿ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಹುಡುಗಿ ಅವರ ಅಪ್ಪ ಅಮ್ಮನ ಕಾಲೆಲ್ಲ ತೊಳೆದು ಅವ್ರನ್ನ ಮನೆಗೆ ಕರ್ಕೊಳ್ಳೋದು ಶಾಸ್ತ್ರ ಇದೆ ನಮ್ಮ ಕಡೆ. ನಿಮ್ಮ ಕಡೆನೂ ಈ ಶಾಸ್ತ್ರ ಇದೆಯಾ? ಕಾಮೆಂಟ್ ಮಾಡಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಿಸ್ತಾರೆ. ಹಾಗೆ ಅಲ್ಲಿ ಪೂಜೆ ನಡೀತಾ ಇತ್ತು. ಇಲ್ಲಿ ನನ್ನ ಗ್ಯಾಂಗು ನನಗೆ ಹಾಯ್ ಹೇಳಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲರೂ ಕೂಡ ಅವರಿಗೆ ಹಾಯ್ ಹೇಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನನ್ನ ಗ್ಯಾಂಗು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲ ಇವ್ರುಗಳು. ಸೊ ಅವ್ರ ಜೊತೆ ಎಲ್ಲ ಒಂದಷ್ಟು ಟೈಮ್ನ ಕಳೆದು ಅದಾದಮೇಲೆ ಇನ್ನು ಅವರು ಆರತಿನೆಲ್ಲ ಮಾಡಿ ಇನ್ನು ಒಳಗಡೆ ಕರ್ಕೊಂಡ್ರು. ಅದಾದಮೇಲೆ ಒಳಗಡೆ ಹೋಗಿ ಆಮೇಲೆ ಇಲ್ಲಿ ಹೊರಗಡೆ ಒಂದು ಸ್ಟೇಜ್ನ ಹಾಕ್ಸಿದ್ರು. ಸೊ ಹಾಗಾಗಿ ಇನ್ನು ಅಲ್ಲಿ ರಿಸೆಪ್ಷನಿಗೆ ಕೂರಿಸೋದು ಅಂತ ಹೇಳಿ ಅಲ್ಲಿ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ರು. ನನಗೆ ಸ್ವಲ್ಪ ಇಲ್ಲಂತೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೂ ಕೂಡ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಮದುವೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ನನ್ನ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ಹಾಗೆ ನನ್ನ ಫ್ರೆಂಡ್ಗಳು ಅವ್ರುಗಳೇ ನನಗೆ ವೀಡಿಯೋಸ್ನ ಮಾಡಿಕೊಟ್ಟಿದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನನ್ನ ಎಕ್ಸ್ಪೆಕ್ಟೇಷನ್ಗೆ, ನನ್ನ ಆಸೆಗಳಂಗೆ ವೀಡಿಯೋಸ್ಗಳನ್ನ ಮಾಡಿಕೊಟ್ರಿ. ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾನೊಂದು ಈ ಥರ ವೀಡಿಯೋಸ್ಗಳನ್ನ ಮಾಡ್ತಿದ್ದಾಗ ಈ ಥರ ಸಪೋರ್ಟ್ ಮಾಡಿ, ನಾನು ನಿಂಗೆ ವೀಡಿಯೋಸ್ಗಳನ್ನ ಮಾಡಿಕೊಡ್ತೀನಿ, ನೀವು ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡೋರು ಸಿಗ್ತಾರಲ್ಲ, ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಅವರಂತೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಈ ಮದುವೆಲಂತೂ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಈ ಕಡೆ ಇನ್ನು ರಿಸೆಪ್ಷನಿಗೆಲ್ಲ ನಿಲ್ಲಿಸಿದ್ರು. ಹಾಗೆ ಬಂದು ಎಲ್ಲರೂ ಕೂಡ ಅವರಿಗೆ ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಂಡ್ರು. ಹಾಗೆ ನಾವು ಕೂಡ ಹೋಗಿ ಒಂದು ಅವರಿಗೆ ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಹಾಗೆ ನಿಮಗೆ ಇಲ್ಲೊಂದು ವಿಷಯನ ಶೇರ್ ಮಾಡಬೇಕು. ಹಾಗೆ ತುಂಬ ಜನ ಕೇಳ್ತಿದ್ದಂಥ ವಿಷಯ, ನಮ್ಮ ಅಕ್ಕದಿರು ಅಂದಾಗ ನೀವು ಸ್ವಂತ ಅಕ್ಕ ತಂಗಿಯವರು ಎಷ್ಟು ಜನ, ಹಾಗೆ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾ ಇದ್ವಿ. ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಾವು ನಮ್ಮ ಅಪ್ಪ ಅಮ್ಮಂಗೆ 5 ಜನ ಹೆಣ್ಮಕ್ಳು, ನಾನು ಕೊನೆ ಮಗಳು. ಸೊ ನಾವು 5 ಜನನೂ ಸೇರಿ ಇಲ್ಲಿದ್ದೀವಿ ನೋಡಿ. ನಿಮ್ಮ ಜೊತೆ ಅವರ 5 ಜನದು ನಮ್ಮದು ಒಂದು ಫ್ಯಾಮಿಲಿನ ನಿಮ್ಮ ಜೊತೆ ತೋರಿಸ್ಕೊತೀನಿ. ಹಾಗೆ ನಾವು 5 ಜನ ಹೆಣ್ಮಕ್ಳುಗಳು ಎಲ್ಲ ಸೇರಿ ನಾವು ಹುಡುಗಿಗೆ ಏನು ಗಿಫ್ಟ್ ಕೊಟ್ವಿ ಅಂದರೆ ಇದೇ ಗಿಫ್ಟು, ಕಳಸ ಸೆಟ್ಟು ಗಿಫ್ಟ್ನ ಕೊಟ್ವಿ. ಹಾಗೆ ಗಿಫ್ಟ್ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಗಿಫ್ಟ್ ಕೊಡ್ಬೇಕಾದ್ರೆ ನನಗಂತೂ ಒಂದು ಸ್ವಲ್ಪ ಮನಸ್ಸೊಳಗಡೆ ಏನೋ ಒಂಥರ ಬೇಜಾರಾಗ್ತಿತ್ತು. ಬಿಕಾಸ್ ಈ ಫೋಟೋ ತೆಗೆಸ್ಕೊಬೇಕಾದ್ರೆ ನಮ್ಮಪ್ಪ ಇರಬೇಕಿತ್ತು, ಆವಾಗ ನಮ್ಮದೊಂದು ಫುಲ್ಲು ಫ್ಯಾಮಿಲಿ ಕಂಪ್ಲೀಟ್ ಆಗ್ತಿತ್ತು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ವಿಧಿ ಅವ್ರನ್ನ ನಮ್ಮ ಜೊತೆ ಜಾಸ್ತಿ ಟೈಮ್ ಬಿಡಲಿಲ್ಲ ಅಷ್ಟೇ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನನ್ನ ಮಕ್ಕಳು ಕೂಡ ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅದಾದಮೇಲೆ ಇಲ್ಲಿ ಅರ್ಶಿನ ಕುಂಕುಮ ಕೂಡ ಕೊಡ್ತಾಯಿದ್ರು. ಅದನ್ನೆಲ್ಲ ತೊಗೊಂಡು ಇನ್ನು ಎಲ್ಲರ ಜೊತೆನೂ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಕ್ಕನ ಮಗ ಎಷ್ಟು ನೀಟಾಗಿ ಲಾಲಿಪಾಪ್ನ ತಿಂತಾ ಇದ್ದಾನೆ ನೋಡಿ. ಸೊ ಅವನು ಅಲ್ಲೋಗಿ ಮೇಲ್ಗಡೆ ಕೂತ್ಕೊಂಡಿದ್ದ. ಸೊ ಹಾಗೆ ಸುಮ್ಮನೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದೆಲ್ಲ ಆದಮೇಲೆ ಇನ್ನು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ವಿ. ಊಟ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಬಟ್ ಏನಂದರೆ ಸಿಕ್ಕಾಬಟ್ಟೆ ಬಿಸಿಲು ಬರ್ತಿತ್ತು. ಬಟ್ ಅದೇನೋ ಗೊತ್ತಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಇನ್ನು ಈ ಕಡೆ ಹುಡುಗಿನೂ ಓಡ್ಸೋಕ್ಕೆಲ್ಲ ರೆಡಿ ಮಾಡ್ತಿದ್ರು. ಬಟ್ ಈ ಕಡೆ ಸಿಕ್ಕಾಬಟ್ಟೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇನ್ನು ಮಳೆ ಬರ್ತಿದೆ ಅಂತ ಹೇಳಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡ್ತಿದ್ವಿ. ಹಾಗೆ ಅವ್ರು ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಹೇಳಿ, ಬೆಲ್ ಬಟನ್ ಒತ್ತಿ ಅಂತ ಹೇಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ಇಲ್ಲ ಇದು ನಂಗೆ ಹಾಕ್ತೀನಿ ಬಿಡಿ. ಕೇಳಿಸ್ಕೊಂಡ್ರಲ್ಲ ಅವ್ರು ಏನು ಹೇಳಿದ್ರು ಅಂತ. ಹಾಗೆ ಅವರು ಹೇಳ್ದಾಗೇನೆ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮಳೆನೂ ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲೆ ಇನ್ನು ನಾವು ಕೂಡ ಮನೆಗೆ ಬಂದು ಇಲ್ಲಿ ಇನ್ನು ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಕೂಡ ಮಾಡ್ತಾ ಇದ್ವಿ.
ನಿಮಗೆ ಚಚ್ಚಿದನ್ರ ನಿಮಗೆ ಅಲ್ಲಿ ಸಿಮೆಂಟ್ ಓಡಾಡ್ತಾ ಇದ್ದ ಅಲ್ಲಿ ಸಿಮೆಂಟ್ ಚೆಸ್ಸಿರಿ ತಲ್ತಿಗಳು ಸುಮ್ಮನೆ ಚಪ್ಪಲ್ ಸೈಡ್ಗೆ ಹಾಕಿ ಆ ಕಡೆ ಏನಾರ ಇದಾವೆ ಚಪ್ಪಲ್ ಏ ವಿಡಿಯೋ ಮಾಡ್ರ ಮಾಡ್ಕೊಂಡೆ ಇವಳು ಜವಾಬ್ದಾರಿ ಇವತ್ತು ನಾನು ಡಿವೈಡ್ ಮಾಡ್ಬೇಡ 3 ನೋಟ್ ಕೊಡು ಮೊದಲು ಅರ್ಜೆಂಟಿಗೆ ಬಂದಾಗ ದುಡ್ಡು ಎಲ್ಲ ಇವತ್ತು ಇಲ್ಲೇ ಮಾವ ರೈಟ್ ಅಲ್ಲಿ ಸ್ಕ್ಯಾನರ್ ತೋರಿಸಿ ಬೇಗ ಇನ್ನು ನಾವು ಕೂಡ ಕಾಲೆಲ್ಲ ತೊಳೆದು ಆರತಿ ಕೂಡ ಮಾಡಿ ಅದಾದಮೇಲೆ ಇನ್ನು ದುಡ್ಡು ಕೀಳ್ದಲ್ಲೇ ಬಿಡ್ತೀವ. ಅವರಂತೂ ದುಡ್ಡು ಕೊಡೋಕ್ಕೆ ಸ್ವಲ್ಪ ಯಾಮಾರಿಸ್ತಾ ಇದ್ರು. ಬಟ್ ಆದರೂ ನಾವು ಅಕ್ಕ ತಂಗಿಯರೇನು ಕಮ್ಮಿನ ಬಿಟ್ಬಿಡ್ತೀವ. ನಾವಂತೂ ಅವ್ರ ಹತ್ರ ಇಸ್ಕೊಂಡ್ವಿ. ಏ ಇಲ್ಲಿ ತಾಳಪ್ಪ ಸೈಡಿಗೆ ಹೊಡಿ ಭಾಗ ಮುಂದೆ ಮಾಡು ಹಂಗೆ ಕೂತಾರ ಹೇಳ್ರಿ ಸೌಂಡ್ ಮಾಡಿದ್ಮೇಲೆ ಏನ್ ರೋಡ್ ದಾಟಿ ಬಂದ್ ಕಿತ್ಕೋದ್ರು. ಅದ್ ಯೂಟರ್ನ್ ಬರ್ತೀನಿ ತಲೆಗೆ ಬರ್ಲಿಲ್ಲ. ಡ್ರೈವರ್ ಅವ್ರ ಕಡೆ ಇಲ್ಲ ನಿಲ್ಸ್ಕೊಂಡ್ ನಿಂತ್ಕೊಂಡ್ಬಿಟ್ರು. ಸುತ್ತ ದಾಂಡಿಗ್ರು ನಿಂತ್ಕೊಂಡ್ರೆ 5 ಜನ. ನಾಳೆ ಕೊಟ್ ಕಳಿಸ್ತೀವಿ ಅಂದ್ರೆ ಒಪ್ಪಂಗಿಲ್ಲ. ಲಾಡು ಹೋಯ್ತು ಹೊಸ ಕೊಡಿಸ್ತಾರೆ ಅಂತ ಸುಮ್ಮನಿದ್ದೆ ನಾನು. ಹಂಗಾರ ತರಕ್ ನಾನೇ ಹೇಳ್ತಿದ್ದೆ ಬಿಡ್ರ. ಅಲ್ಲೇನು ಎಲ್ಲ ಅವ್ರ ಕಡೆನೇ ಮಾತಾಡಿದ್ದು. ಏ ಸುಮ್ನಿರಿ ಸುಮ್ನಿರಿ ಬೇಡ ಸುಮ್ನಿರಿ ಸುಮ್ನಿರಿ ಅವ್ನು ಸರಿ ಇಲ್ಲ ಸುಮ್ನಿರಿ. ಅವ್ನ್ ಕಾರ್ ಬ್ಯಾಂಕ್ ನಮ್ ಅನ್ಕೊಂಡಾನೆ ಬಿಡಕ್ಲಿಲ್ಲ ಅವ್ನು ಕೊಡೋ ತನಕ ಬಿಡ್ತೀನಿ. ನಾವೇನ್ ಮಾಡಿರೋದಲ್ಲವಾ ಯೋಗೀಶ್ವರರು ಮಾಡಿದ್ದಾರೆ, ರೇಖಮ್ಮರ್ ಮಾಡಿದ್ದಾರೆ. ನಾವೇನಿದ್ರು ಇದೇ ಎಲ್ಲ ಇಂಕೂರನೇ ಏನಿಲ್ಲ ನಮ್ದು ಹಿಂಗೆ ಹೇಳಿರಲ್ಲವಾ ನಿಮ್ಮ ಅಕ್ಕ. ಹಾ ಹುಟ್ಟಿಸ್ತಾರೆ. ಹುಟ್ಸಕ್ ನಮ್ಗೆ ಏನ್ ಜ್ಞಾನ ಬಂದಿದೆ, ಜ್ಞಾನ ಇರ್ತಾರ. ಭುಜದ ಮುಂದಕ್ಕ 3 ಸತಿನ ಮ್ಯಾಚಿಂಗ್ ಮಾಡ್ಕೊಂಡ್ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಬಟ್ಟೆ
ಎಲ್ಲಿ ಬಿದ್ದಿದೆ ಅದು ಫೋನ್? ಅದೇ ಹೊಸತ್ತೆ ಮಾಡಿದ್ದ ನೋಡ್ಕೊಂಡದ ಹಳೆ ಅತ್ತೆ ಹೊಸತ್ತೆ ಈಗ ಬಂದಿರ್ತಾನೆ ಬೈತು. ಈಗ ಹೊಸ್ದಾಗಿ ಅಷ್ಟೇ ಈಗ ಮಾಡಕ್ಕೆ ಲಾಸ್ಟಿಗೆ ಅವರೇ ಬಂದಿದ್ ಕೇಳೋ. ಇನ್ 3 ದಿನ ಇಲ್ಲೇ ಇರ್ತಿರಲ್ಲ ನಮ್ ಸೇವೆ ಮಾಡಕ್ಕೆ ಈಗ ಬಂದಿರೋದಕ್ಕೆ ಇನ್ 3 ದಿನ ಇಲ್ಲೇ ಇರ್ತಿರಲ್ಲ ಅಂದೆ. ಕೆಳಗೆ ಬೀಳ್ಬೇಕು ಕೆಳಗೆ ಹಂಗೆ ಹಂಗೆ ಫೇಮಸ್. ಸಾಕು ಅವನಿಗೆ ಕೈಲಿದ್ದವನೇ ಅನ್ಸುತ್ತೆ ಕಣಕ್ಕೆ. ಕೈ ಉಳಿಸ್ಕೊಂಡು ಲಾಸ್ಟಿಗೆ ಉಳಿಸ್ಕೊಂಡು ಅವನ್ನೇ ಹಾಕ್ತಾನೆ ಮೇಲೆ. ವಿಡಿಯೋದಲ್ಲಿ ನೋಡಿದ್ರೆ ಇಲ್ಲಿ ಇಳಿಸ್ತಾ ಸೀದಾ ಸೀದಾ. ಇನ್ನೊಂದು ಈಗ 8:05 ಫೋನ್ ಮಾಡಿದೆ. ಈಗ ಟ್ರೈನ್ ಹತ್ರ ಬರ್ತೀನಿ. ಆಗಂತಿ ಅಂತಲ್ಲ ಟ್ರೈನ್ ಕಾಲೇಜಿಗೆ 8 ಗಂಟೆಗೆ ಬರ್ತೀನಿ ಅಂದಾಳೆ. ಇನ್ನು ಅವರನ್ನು ಒಳಗೆಲ್ಲ ಕರ್ಕೊಂಬಂದು ಇಲ್ಲೂ ಒಂದು ಸ್ವಲ್ಪ ಶಾಸ್ತ್ರಗಳೆಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಮಾಡಿ ಮುಗಿಸ್ತಾಯಿದ್ರು. ನಿಮ್ಮ ಕಡೆನೂ ಈ ಶಾಸ್ತ್ರಗಳೆಲ್ಲ ಮಾಡ್ತಾರಾ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೆಲ್ಲ ಆದಮೇಲೆ ಇನ್ನು ಎಲ್ಲರೂ ಸೇರಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ನಿಜವಾಗ್ಲೂ ನಮಗಂತೂ ಫುಲ್ಲು ಟಯರ್ಡಾಗಿ, ಮಗಳಿಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಬರಲಿಲ್ಲ. ಇಲ್ಲಿ ಉಳ್ದವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಮ್ಮ ಅಣ್ಣಂಗಂತೂ ಫುಲ್ ಖುಷಿ, ಯಾಕಂದರೆ ಮಗಳನ್ನ ಕರ್ಕೊಬಂದಿದ್ದೀವಿ ಅನ್ನೋ ಖುಷಿಗೆ ಅವರಂತೂ ಫುಲ್ಲು ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಅಲ್ಲಿ ನೆನ್ನೆ ಅಳ್ತಿದ್ದರು, ಇವತ್ತು ಫುಲ್ ನಗಾಡಿಕೊಂಡು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ. ಈ ಥರ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎಲ್ಲರೂ ಕೂಡ ನಗ್ನಗ್ತಾ ಇದ್ದರೆ ಎಷ್ಟು ಚಂದ ಅಲ್ವಾ? ಸೊ ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಬಟ್ಟೆ ಡ್ಯಾನ್ಸ್ನ ಮಾಡ್ತಿದ್ರು. ಸೊ ಅವರಂತೂ ಸಿಕ್ಕಾಬಟ್ಟೆ ಎಂಜಾಯ್ ಕೂಡ ಮಾಡ್ತಾಯಿದ್ರು. ನಾವೆಲ್ಲ ಆಲ್ರೆಡಿ ಮಲ್ಗಾಗಿತ್ತು. ಸೊ ಅದಾದಮೇಲೆ ಇಲ್ಲಿ ಇವರೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಕಡೆ ಮಳೆ ಕೂಡ ಬಂತು. ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಬಟ್ ಆ ಮಳೆ ಬಂದ್ರೂ ಆ ಮಳೆನೂ ಲೆಕ್ಕಿಸ್ದಲೇ ಅಷ್ಟು ಕುಣಿತಾ ಇದ್ರು. ಗುಡುಗು ಸಿಡ್ಲು ಮಿಂಚು ಬರ್ತಿದ್ರು. ಅದು ಯಾವುದೂ ಲೆಕ್ಕಿಸ್ದಲೇ ಅವ್ರ ಎಂಜಾಯ್ಮೆಂಟೇ ಅವರಿಗೆ ಖುಷಿ ಕೊಡ್ತಾ ಇತ್ತು. ಆ ಖುಷಿನೇ ಒಂಥರ ಅನ್ನಿಸ್ತಾ ಇತ್ತೇನೋ ಅವರಿಗೆ. ಸೊ ಹಾಗಾಗಿ ಅದೇನೋ ಹೇಳ್ತಾರಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಅಂತ, ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಅಂತ, ಹಾಗೆ ನಮ್ಮ ಹೆಣ್ಮಕ್ಳು. ಸೊ ಈ ವಿಡಿಯೋನ ವಿತ್ ಸಾಂಗ್ ಹಾಕೋಣ ಅಂದ್ಕೊಂಡೆ, ಬಟ್ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಸಾಂಗ್ನ ಮ್ಯೂಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಮಾಡೋ ಅಂಥ ಕಮೆಂಟಿಂದ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.